ಅಮೆರಿಕ ಇರಾನ್ ಯುದ್ಧವನ್ನು ಕೊನೆಗೊಳಿಸಲು ಮಧ್ಯವರ್ತಿಯಾಗಿ ನಟಿಸುತ್ತಿರುವ ಪಾಕಿಸ್ತಾನ ಅಮೆರಿಕದ ವೈಮಾನಿಕ ದಾಳಿಯಿಂದ ರಕ್ಷಿಸಲು ಇರಾನ್ ಮಿಲಿಟರಿ ವಿಮಾನಗಳನ್ನು ತನ್ನ ವಾಯುನೆಲೆಗಳಲ್ಲಿ ಬಚ್ಚಿಡಲು ಸದ್ದಿಲ್ಲದೆ ಅವಕಾಶ ನೀಡಿದೆ ಅಂತ ಸಿಬಿಎಸ್ ನ್ಯೂಸ್ ಅಮೆರಿಕದ ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿದೆ. ಇರಾನ್ ತನ್ನ ನಾಗರಿಕ ವಿಮಾನಗಳನ್ನು ನೆರೆಯ ಅಫ್ಘಾನಿಸ್ತಾನದಲ್ಲಿ ನಿಲುಗಡೆ ಮಾಡಲು ಕಳುಹಿಸಿದೆ ಅಂತ ವರದಿ ಹೇಳಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಇತ್ತೀಚಿನ ಸಂಘರ್ಷದಲ್ಲಿ ಪಾಕಿಸ್ತಾನ ಇರಾನ್ ಮಿಲಿಟರಿ ವಿಮಾನಗಳನ್ನು ತನ್ನ ಪ್ರಮುಖ ವಾಯುನೆಲೆಗಳಲ್ಲಿ ಒಂದರಲ್ಲಿ ನಿಲ್ಲಿಸಲು ಸದ್ದಿಲ್ಲದೆ ಅವಕಾಶ ನೀಡಿರೋದು ಅಮೆರಿಕದ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಟೆಹರಾನ್ ಮತ್ತು ವಾಷಿಂಗ್ಟನ್ ನಡುವೆ ರಾಜತಾಂತ್ರಿಕ ಮಧ್ಯವರ್ತಿ ಎಂದು ಪಾಕಿಸ್ತಾನ ತನ್ನನ್ನು ತಾನು ಬಿಂಬಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಈ ನಡೆ ಜಾಗತಿಕವಾಗಿ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಏಪ್ರಿಲ್ ಆರಂಭದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕದನ ವಿರಾಮ ಘೋಷಿಸಿದ ಕೆಲವು ದಿನಗಳ ನಂತರ ಇರಾನ್ ನೂರ್ಖಾನ್ ವಾಯುನೆಲೆಗೆ ಬಹು ವಿಮಾನಗಳನ್ನು ಕಳುಹಿಸಿದೆ ಎಂದು ಹೆಸರು ಬಹಿರಂಗಪಡಿಸಲು ಬಯಸದ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ. ವರದಿಯಾದ ಮಿಲಿಟರಿ ಹಾರ್ಡ್ವೇರ್ನಲ್ಲಿ ಇರಾನಿನ ವಾಯುಪಡೆಯ RC-130 ರೆಕಗ್ನೈಸನ್ ವಿಮಾನ ಸೇರಿದೆ ಎಂದು ಹೇಳಲಾಗಿದೆ. ಇದು ಲಾಕ್ಹೀಡ್ C-130 ಹರ್ಕ್ಯುಲೆಸ್ನ ಗುಪ್ತಚರ ಸಂಗ್ರಹಣಾ ರೂಪಾಂತರವಾಗಿದೆ. ಪಾಕಿಸ್ತಾನದ ಹಿರಿಯ ಅಧಿಕಾರಿಯೊಬ್ಬರು ನೂರ್ಖಾನ್ ವಾಯುನೆಲೆಗೆ ಸಂಬಂಧಿಸಿದ ಆರೋಪಗಳನ್ನು ತಿರಸ್ಕರಿಸಿದರು ಮತ್ತು ಸಿಬಿಎಸ್ ನ್ಯೂಸ್ಗೆ ನೂರ್ಖಾನ್ ನೆಲೆಯು ನಗರದ ಹೃದಯ ಭಾಗದಲ್ಲಿದೆ. ಅಲ್ಲಿ ನಿಲ್ಲಿಸಲಾಗಿರುವ ವಿಮಾನಗಳ ದೊಡ್ಡ ಸಮೂಹವನ್ನು ಸಾರ್ವಜನಿಕರ ಕಣ್ಣಿನಿಂದ ಮರೆಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಮಹಾನ್ ಏರ್ ನಿರ್ವಹಿಸುವ ಇರಾನಿನ ನಾಗರಿಕ ವಿಮಾನ ಸಂಘರ್ಷ ಪ್ರಾರಂಭವಾಗುವ ಸ್ವಲ್ಪ ಸಮಯದ ಮೊದಲು ಕಾಬೂಲ್ನಲ್ಲಿ ಇಳಿದಿತ್ತು ಎಂದು ಅಫ್ಘಾನ್ ನಾಗರಿಕ ವಿಮಾನಯಾನ ಅಧಿಕಾರಿಯೊಬ್ಬರು ಸಿಬಿಎಸ್ ನ್ಯೂಸ್ಗೆ ತಿಳಿಸಿದ್ದಾರೆ. ಆದರೆ ತಾಲಿಬಾನ್ನ ಮುಖ್ಯ ವಕ್ತಾರ ಜಬೀಹುಲ್ಲಾ ಮುಜಾಹಿದ್ ಅಫ್ಘಾನಿಸ್ತಾನದಲ್ಲಿ ಯಾವುದೇ ಇರಾನಿನ ವಿಮಾನಗಳ ಉಪಸ್ಥಿತಿಯನ್ನು ನಿರಾಕರಿಸಿದರು ಮತ್ತು ಸಿಬಿಎಸ್ ನ್ಯೂಸ್ಗೆ ಇಲ್ಲ, ಅದು ನಿಜವಲ್ಲ ಮತ್ತು ಇರಾನ್ ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟೆಹರಾನ್ ಮತ್ತು ವಾಷಿಂಗ್ಟನ್ ನಡುವೆ ರಾಜತಾಂತ್ರಿಕ ಮಧ್ಯವರ್ತಿ ಎಂದು ಪಾಕಿಸ್ತಾನ ತನ್ನನ್ನು ತಾನು ಬಿಂಬಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಈ ನಡೆ ಜಾಗತಿಕವಾಗಿ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಏಪ್ರಿಲ್ ಆರಂಭದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕದನ ವಿರಾಮ ಘೋಷಿಸಿದ ಕೆಲವು ದಿನಗಳ ನಂತರ ಇರಾನ್ ನೂರ್ಖಾನ್ ವಾಯುನೆಲೆಗೆ ಬಹು ವಿಮಾನಗಳನ್ನು ಕಳುಹಿಸಿದೆ ಎಂದು ಹೆಸರು ಬಹಿರಂಗಪಡಿಸಲು ಬಯಸದ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ. ಈ ಎಲ್ಲ ಪ್ರಶ್ನೆಗಳ ನಡುವೆ ಅಮೆರಿಕ ಇರಾನ್ ಯುದ್ಧವನ್ನು ಕೊನೆಗೊಳಿಸಲು ಮಧ್ಯವರ್ತಿಯಾಗಿ ನಟಿಸುತ್ತಿರುವ ಪಾಕಿಸ್ತಾನದ ಈ ಹೊಸ ತಂತ್ರಗಳ ಬಗ್ಗೆ ಹೊಸ ಚರ್ಚೆ ಹುಟ್ಟುಕೊಂಡಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.